ಕಾವದೈವವು ನೀನೇ ಕೊಲುವ ದೈವವು ನೀನೇ ಕಾವದೈವವು ನೀನೇ ಕೊಲುವ ದೈವವು ನೀನೇ ಕೈವಲ್ಯ ಪದದಾತ ಕೇಶವನು ನೀನೇ ಕೈವಲ್ಯ ಪದದಾತ ಕೇಶವನು ನೀನೇ ಆವದೈವಕ್ಕೂ ಈ ವೈಭವವನ ಕಾಣಿ ಆವದೈವಕ್ಕೂ ಈ ವೈಭವವನ ಕಾಣಿ ದಾನವಾಂತಕ ಸ್ವಾಮಿ ದಾನವಾಂತಕ ಸ್ವಾಮಿ ದಾನವಾಂತಕ ಸ್ವಾಮಿ ಪುರಂದರ ವಿಠಲ ದಾನವಾಂತಕ ಸ್ವಾಮಿ ಪುರಂದರ ವಿಠಲ ನಿನ್ನನೇ ನಂಬಿದೆ ನೀರಜನಯನ ನಿನ್ನನೇ ನಂಬಿದೆ ನೀರಜನಯನ ಎನ್ನ ಪಾಲಿಸೋ ಇಂದಿರ ರಮಣ ನಿನ್ನನೇ ನಂಬಿದೆ ನೀರಜನಯನ ಎನ್ನ ಪಾಲಿಸೋ ಇಂದಿರೆ ರಮಣ ನಿನ್ನನೇ ನಂಬಿದೆ ಗೌತಮ ಮುನಿಯ ಶಾಪದಲ್ಲಿ ಗೌತಮ ಮುನಿಯ ಶಾಪದಲ್ಲಿ ಅಹಂಯೆಯು ಗೌತಮ ಮುನಿಯ ಶಾಪದಲ್ಲಿ ಅಹಂಯೆಯು ಪಥದೊಳು ಶಿಲೆಯಾಗಿ ಮಲಗಿರಲು ಗೌತಮ ಮುನಿಯ ಶಾಪದಲ್ಲಿ ಅಹಲ್ಯೆಯು ಪಥದೊಳು ಶಿಲೆಯಾಗಿ ಮಲಗಿರಲು ಪತಿತ ಪಾವನ ನಿನ್ನ ಪತಿತ ಪಾವನ ನಿನ್ನ ಪಾದ ಸೋಕೆ ಸತಿಯಾಗಿ ಪತಿತ ಪಾವನ ನಿನ್ನ ಪಾದ ಸೋಕೆ ಸತಿಯಾಗಿ ಅತಿಶಯದಿ ಭಕುತರನು ಕಾಯುವನೆಂಬುದ ಕೇಳಿ ಅತಿಶಯದಿ ಭಕುತರನು ಕಾಯುವನೆಂಬುದ ಕೇಳಿ ನಿನ್ನನೇ ನಂಬಿದೆ ನೀರಜನಯನ ಎನ್ನ ಪಾಲಿಸೋ ಇಂದಿರಾರಮಣ ನಿನ್ನನೇ ನಂಬಿದೆ ಸುಜನರ ಲೋಕದ ಪುಣ್ಯದ ಜನರನ್ನು ಸುಜನರ ಲೋಕದ ಪುಣ್ಯದ ಜನರನ್ನು ಪೊರೆಯಬೇಕೆಂದು
ವೈಕುಂಠದಿಂದ ಸುಜನರ ಲೋಕದ ಪುಣ್ಯದ ಜನರನ್ನು ಪೊರೆಯಬೇಕೆಂದು ವೈಕುಂಠದಿಂದ ಸಿರಿ ಸಹಿತದಿ ಬಂದು ಶೇಷಾಚಲದಿ ನಿಂದು ಸಿರಿ ಸಹಿತದಿ ಬಂದು ಶೇಷಾಚಲದಿ ನಿಂದು ಕರುಣಿಸಿದ ಪುರಂದರ ವಿಠಲ ಕರುಣಿಸಿದ ಪುರಂದರ ವಿಠಲ ಎಂಬುದ ಕೇಳಿ ಕರುಣಿಸಿದ ಪುರಂದರ ವಿಠಲ ಎಂಬುದ ಕೇಳಿ ನಿನ್ನನೇ ನಂಬಿದೆ ನೀರಜನಯನ ಎನ್ನ ಪಾಲಿಸು ಇಂದಿರಾರಮಣ ನಿನ್ನ ಪಾಲಿಸು ಇಂದಿರೇ ರಮಣ ನಿನ್ನನೇ ನಂಬಿದೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ನ ಚ ತಸ್ಮಾನ್ ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಇದುವರೆಗೆ ನಾವು ಗೀತಾ ಅಜ್ಞಾನ ಅಭ್ಯಾಸದ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗದ 20 ಶ್ಲೋಕಗಳನ್ನು ನೋಡಿ 21ನೇ ಶ್ಲೋಕದ ಅರ್ಜುನನ ಪ್ರಶ್ನೆಯನ್ನು ಶ್ರೀಕೃಷ್ಣ ಪರಮಾತ್ಮನು 22ನೆಯ ಶ್ಲೋಕದಿಂದ ಉತ್ತರಿಸಲು ಆರಂಭಿಸಿದ್ದಾನೆ. ಪರಮಾತ್ಮನು ಪ್ರತಿ ದೇಹವನ್ನು, ದೇಹದ ಒಳಗಿರುವ ದೇಹಿಯನ್ನು, ಪರಮಾತ್ಮ ಆತ್ಮರ ಅನ್ನು ಸೇರಿಸಿಕೊಂಡು ಅಂಶವಾಗಿಯಾಗಲಿ ಪೂರ್ಣವಾಗಿಯಾಗಲಿ ಹಲವು ಮತಭೇದಗಳುಂಟು. ಆತ್ಮ ಪೂರ್ಣನೆಂತಲೋ ಪರಮಾತ್ಮನ ಅಂಶವೆಂತಲೋ ಹಲವಾರು ಅಭಿಪ್ರಾಯಗಳು, ಹಲವಾರು ಸಿದ್ಧಾಂತಗಳನ್ನು ಮಾಡಿದೆ. ಪರಮಾತ್ಮ ಆತ್ಮವನ್ನು ಸೇರಿ ದೇಹಿಯು ದೇಹದೊಳಗೆ ಬಂಧಿಸಲ್ಪಟ್ಟಿರುತ್ತಾನೆ. ಗುಣಗಳ ಆಧಾರದಿಂದ ಬಂಧಿಸಲ್ಪಟ್ಟಿರುತ್ತಾನೆ. ಸತ್ವಗುಣ, ರಜೋಗುಣ, ತಮೋಗುಣಗಳು ಪ್ರತಿಯೊಂದು ದೇಹಿಯನ್ನು ಬಂಧಿಸಿರುತ್ತದೆ. ಅವನು ದೇಹದಿಂದ ಮುಕ್ತನಾದ ಒಡನೆಯೇ ದೇಹಿಯಾಗಿಯೇ ಜನ್ಮಾಂತರ ಪ್ರಾಪ್ತಿಗಳನ್ನು, ದೇಹಾಂತರ ಪ್ರಾಪ್ತಿಗಳನ್ನು ಪಡೆಯುತ್ತಾನೆ ಎಂಬುದಾಗಿ ಇದುವರೆಗೆ ತಿಳಿದುಕೊಂಡೆವು. ಆ ಗುಣಗಳ ವಿಷಯದಲ್ಲಿ ಉದಾಹರಣೆಗಳನ್ನು ನೋಡಿದೆವು. ಸತ್ವಗುಣಕ್ಕೆ ಇಂದಿನ ಕಾಲದಲ್ಲಿ ಯಾವ ಉದಾಹರಣೆಯೂ ಸಿಗುವುದಿಲ್ಲವಾದ್ದರಿಂದ
ರಜೋಗುಣಕ್ಕೆ ಮತ್ತು ತಮೋಗುಣಕ್ಕೆ ಹೇರಳವಾಗಿ ಉದಾಹರಣೆಗಳು ಸಿಗುವುದರಿಂದ ಅವುಗಳನ್ನು ಅರ್ಥ ಮಾಡಿಕೊಂಡು ಜ್ಞಾನ ಸಂಘದಿಂದ ಸುಖ ಸಂಘದಿಂದ ಬಂಧಿಸಲ್ಪಡುವಂತಹ ಜೀವಾತ್ಮನು ಸತ್ವಗುಣಾಧಿಕ್ಯನಾಗಿರುವನು. ಕರ್ಮ ಸಂಘದಿಂದ ಬಂಧಿಸಲ್ಪಡುವಂತಹ ಜೀವಾತ್ಮನು ರಜೋಗುಣವುಳ್ಳವನಾಗಿರುವನು. ಮತ್ತು ಮೋಹ ಪ್ರಮಾದಗಳಿಂದ ಬಂಧಿಸಲ್ಪಟ್ಟಿರುವಂತಹ ಜೀವಾತ್ಮನು ತಮೋಗುಣದಿಂದ ಆವೃತನಾಗಿರುವನು. ಎಲ್ಲ ಜೀವಾತ್ಮಗಳು ಮೂರೂ ಗುಣಗಳನ್ನು ಭಾಗಶಃ ಹೊಂದಿರುತ್ತದೆ. ಯಾವ ಗುಣಾಧಿಕ್ಯವಿರುತ್ತದೆಯೋ ಆ ಗುಣಾಧಿಕ್ಯವನ್ನು ಅನುಸರಿಸಿ ಈ ಜೀವಾತ್ಮನು ದೇಹವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಆಯಾಯ ಗತಿಯನ್ನು ಪಡೆಯುವನು. ಸತ್ವಗುಣಕ್ಕೆ ಊರ್ಧ್ವ ಲೋಕವಾಗಿಯೂ, ರಜೋಗುಣಕ್ಕೆ ಮಧ್ಯಮ ಲೋಕದಲ್ಲಿಯೂ, ತಮೋಗುಣಕ್ಕೆ ಅಧೋಗತಿಯಲ್ಲಿಯೂ ನಂತರ ಜನ್ಮ ಪ್ರಾಪ್ತಿಯನ್ನು ಪಡೆಯುವನು ಎಂಬುದಾಗಿ ತಿಳಿದುಕೊಂಡೆವು. ಆ ಗುಣಗಳು ಒಬ್ಬನಲ್ಲಿ ಇರುವಾಗ ಹೇಗೆ ಪ್ರಕಟವಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಇಂದ್ರಿಯ ದ್ವಾರದ ಮೂಲಕವಾಗಿ ಪ್ರಕಾಶಿಸಲ್ಪಡುತ್ತದೆ. ಸತ್ವಗುಣವಾದರೆ ಇಂದ್ರಿಯ ದ್ವಾರದಿಂದಲೇ ಪ್ರಕಾಶಿಸಲ್ಪಡುವುದರಿಂದ ತಿಳಿದು ಬರುತ್ತದೆ. ರಜೋಗುಣವಾದರೆ ಕರ್ಮದಿಂದ ಅವನ ಗುಣಗಳನ್ನು ತಿಳಿದುಕೊಳ್ಳಬಹುದು. ತಮೋಗುಣವಾದರೆ ಆಲಸ್ಯದಿಂದಲೂ ಕರ್ಮರಹಿತನಾಗಿಯೂ ಸೋಮಾರಿತನದಿಂದಲೂ ಪ್ರಮಾದದಿಂದಲೂ ಅವನು ಪ್ರಾಣಿಯಂತೆ ವರ್ತಿಸುತ್ತಿರುತ್ತಾನೆ ಎಂಬುದಾಗಿ ಮೂರು ರೀತಿಯ ಗುಣಗಳನ್ನು ಪ್ರಕಟವಾಗುವ ರೀತಿಯನ್ನು ತಿಳಿದುಕೊಂಡೆವು. ಈ ಸತ್ವಾಧಿಕ್ಯವಾದ ಗುಣಗಳನ್ನು ಹೊಂದಿದಂತಹವನು ಊರ್ಧ್ವಲೋಕಗಳಿಗೆ ಹೋಗುವನು ಎಂಬುದಾಗಿ ತಿಳಿಸಿದ್ದರಿಂದ ಮೂರೂ ಗುಣಗಳನ್ನು ದಾಟಿದವನು ನನ್ನನ್ನು ಹೊಂದುವನು, ನನ್ನನ್ನು ಅರ್ಥ ಮಾಡಿಕೊಳ್ಳುವನು, ತತ್ವದಿಂದ ತಿಳಿದುಕೊಳ್ಳುವನು ಎಂಬುದಾಗಿ ಕೃಷ್ಣನು ಹೇಳಿದ 20ನೆಯ ಶ್ಲೋಕದಲ್ಲಿ ಗುಣಾನ್ ಏತಾನ್ ಅತೀತ್ಯ ತ್ರೀನ್ ದೇಹಿ ದೇಹ ಸಮುದ್ಭವಾನ್, ಅಂತಹವನು ಅಮೃತಮಶ್ನುತೆ ಅಮೃತತ್ವವನ್ನು ಹೊಂದುತ್ತಾನೆ. ಅಂದರೆ ಮೃತನಾಗುವುದಿಲ್ಲ, ಅಮೃತತ್ವವನ್ನು ಹೊಂದುವುದರ ಮೂಲಕ ಅಮರನಾಗುವನು ಎಂಬುದಾಗಿ ಕೃಷ್ಣನು ಹೇಳಿದ್ದರಿಂದ ಅರ್ಜುನನಿಗೆ ಅನುಮಾನ ಉಂಟಾಯಿತು. ಕೃಷ್ಣ ಪರಮಾತ್ಮ, ಹೇಗೆ ನಾವು ಆ ವ್ಯಕ್ತಿಯನ್ನು ಗುರುತಿಸುವುದು? ಗುಣಗಳನ್ನು ದಾಟುವುದು ಎಂದರೆ ಅದು ಸಾಮಾನ್ಯವಾಗಿ ಸಾಧ್ಯವಾಗುವುದಲ್ಲ. ಆದುದರಿಂದ ಅಂತಹ ವ್ಯಕ್ತಿಯು ಹೇಗೆ ಕಾಣಿಸುವನು? ಎಲೈ ಪ್ರಭು, ಈ ಮೂರೂ ಗುಣಗಳನ್ನು ದಾಟಿದವನು ಯಾವ ಚಿಹ್ನೆಗಳಿಂದ ಯುಕ್ತನಾಗಿರುತ್ತಾನೆ? ಅವನ ಆಚಾರ ಎಂತಹದ್ದಾಗಿರುತ್ತದೆ? ಮತ್ತು ಈ ಮೂರೂ ಗುಣಗಳನ್ನು ಹೇಗೆ ಅವನು ಅತಿಕ್ರಮಿಸಿರುತ್ತಾನೆ? ಅದಕ್ಕೆ ಭಗವಂತನು ಉತ್ತರವಾಗಿ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾತ್ಮಕಾಂಚನ
ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿ ಮಾನಾಪಮಾನಯೋ ಸ್ತುಲ್ಯೋ ಸ್ತುಲ್ಯಸ್ತುಲ್ಯೋ ಮಿತ್ರಾರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ ಎಂಬುದಾಗಿ ಉತ್ತರಿಸುತ್ತಾನೆ. ಎಲೈ ಪಾಂಡುಪುತ್ರನೇ, ಜ್ಞಾನಪ್ರಕಾಶವೂ ಕರ್ಮ ಪ್ರವೃತ್ತಿಯೂ ಮೋಹವೂ ಬಂದು ಒದಗಿದರೆ ಬೇಡವೆನ್ನದೆ, ಅವು ಹೋದರೆ ಬೇಕು ಎನ್ನದೆ ಉದಾಸೀನನಂತೆ ಇದ್ದುಕೊಂಡಿರುವಂತಹ ಯಾವ ವ್ಯಕ್ತಿಯು ಗುಣಗಳಿಂದ ತನ್ನ ವಿವೇಕವನ್ನು ಬಿಟ್ಟು ಕದಲದೆ ಇರುವನೋ, ನಿಶ್ಚಲವಾದ ವಿವೇಕವನ್ನು ಹೊಂದಿರುವನೋ, ಅಚಲವಾದ ವಿವೇಕವನ್ನು ಹೊಂದಿರುವನೋ, ನಿಶ್ಚಯಾತ್ಮಿಕ ಬುದ್ಧಿ, ನಿಶ್ಚಯವಾದ ಬುದ್ಧಿಯಿಂದ ಇರುತ್ತಾನೆ. ಯಾವ ಗುಣಗಳಿಂದಲೂ ಪ್ರಭಾವಕ್ಕೆ ಒಳಪಡುವುದಿಲ್ಲ, ಬಂಧಿಸಲ್ಪಡುವುದಿಲ್ಲ. ಅಂತಹ ವ್ಯಕ್ತಿಯು ಗುಣಗಳು ತಮ್ಮ ತಮ್ಮ ವ್ಯಾಪಾರವನ್ನು ಮಾಡುತ್ತದೆ ಎಂದು ಸಾಕ್ಷಿಯಾಗಿ ಸುಮ್ಮನಿರುತ್ತಾನೆಯೋ, ಗುಣಗಳಿಂದ ತನ್ನನ್ನು ಬಿಡಿಸಿಕೊಂಡು ತಾನು ಅವುಗಳ ಹೊರತಾಗಿ ನಿಂತು ಗುಣಗಳನ್ನು ನೋಡುವಂಥವನಾಗುತ್ತಾನೆಯೋ, ಸ್ವಲ್ಪವೂ ಅಲುಗಾಡದೆ ಇರುತ್ತಾನೆಯೋ, ಸುಖ ದುಃಖಗಳಿಂದಾಗಲಿ ಲಾಭಗಳಿಂದಾಗಲಿ ಚಲಿತನಾಗುವುದಿಲ್ಲವೋ, ಒಂದೇ ರೀತಿಯಲ್ಲಿ ಯಾರು ವರ್ತಿಸುತ್ತಿರುತ್ತಾನೆಯೋ ಅಂತಹವನು ಮಣ್ಣು ಹೆಂಟೆಯನ್ನಾಗಲಿ ಕಲ್ಲನ್ನಾಗಲಿ ಚಿನ್ನ ಎಂಬುದಾಗಲಿ ವ್ಯತ್ಯಾಸವನ್ನು ಕಾಣದೆ ಸಮನಾಗಿ ನೋಡುತ್ತಿರುತ್ತಾನೆಯೋ, ಬೇಕಾದದ್ದು ಆಗಲಿ ಬೇಕಾದದ್ದಾಗಲಿ ಬೇಡವಾದದ್ದಾಗಲಿ ಎರಡರಲ್ಲಿಯೂ ಸಮನಾಗಿ ಬುದ್ಧಿಶಾಲಿಯಾಗಿ ತನ್ನನ್ನು ಜನರು ತೆಗಳಿದರು ಅಥವಾ ಹೊಗಳಿದರು ಒಂದೇ ರೀತಿಯ ಮನಸ್ಸನ್ನು ಸ್ಥಿತಪ್ರಜ್ಞತೆಯನ್ನು ಯಾರು ಕಾಪಾಡಿಕೊಂಡಿರುತ್ತಾನೆಯೋ ಅಂತಹವನು ಎಲ್ಲದರಲ್ಲಿಯೂ ನಿರ್ವಿಕಾರನಾಗಿ ಮಿತ್ರರು ಶತ್ರುಗಳು ಎರಡೂ ಕಡೆಯವರಲ್ಲಿಯೂ ಸಮನಾಗಿ ವರ್ತಿಸುತ್ತಾ ಸರ್ವಕರ್ಮಗಳನ್ನು ಮತ್ತು ಅದರ ಫಲಗಳನ್ನು ಬಿಟ್ಟಿರುವನೋ ಅಂತಹವನು ಗುಣಾತೀತನೆಂದೆನಿಸುವನು. ಗುಣಾತೀತನಾಗಿದ್ದರೆ ಇಷ್ಟೆಲ್ಲ ಲಕ್ಷಣಗಳು ಕಾಣಿಸುತ್ತದೆ ಅಂತಹ ವ್ಯಕ್ತಿಯಲ್ಲಿ ಎಂಬುದಾಗಿ ಈ 5-6 ಶ್ಲೋಕಗಳಲ್ಲಿ ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಆಂಗ್ಲದಲ್ಲಿ ತರ್ಜುಮೆಯನ್ನು ನೋಡೋಣ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. The blessed Lord said, "He who does not hate when the light of knowledge, activity and delusion arise, O son of Pandu, nor desires them when they cease." ಉದಾಸೀನ ವದಾಸೀನೋ ಗುಣೈಃ ಯೋ ನ ವಿಚಾಲ್ಯತೆ. He who rests like one indifferent and is not disturbed by the gunas, who, realizing that the gunas alone function, is steady and does not waver. Sama dukkha sukhas vastah ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯ ಪ್ರಿಯೌ ಧೀರಸ್ತುಲ್ಯ ನಿಂದಾ ಆತ್ಮಸಂಸ್ತುತಿ. Alike in pleasure and pain, self-abiding, regarding a clod of earth, a stone and gold as of equal worth, the same towards agreeable and disagreeable objects, calm
and the same to praise and blame bestowed on him. ಮಾನಾಪಮಾನಯೋಸ್ತುಲ್ಯೋ ಮಿತ್ರಾರಿ ಪಕ್ಷಯೋಃ, the same in honor and dishonor, the same towards friend and foe, habituated to renounce all actions. Such a person is said to have transcended the gunas. Transcended the gunas, very important thing. Mancha yo vyabhicharena bhakti yogena sevate sa gunan samatitaihi tan brahma bhuyaya kalpate. He who serves me alone through the unserving yoga of devotion transcends these gunas and becomes fit for the state of Brahman. ನೋಡಿ, ಪರಮಾತ್ಮನು ಹೇಳುವುದರಲ್ಲಿ ಎಲ್ಲವೂ ಸಾಧ್ಯವೆಂದೆನಿಸುತ್ತದೆ. ಪ್ರತಿ ಜೀವಾತ್ಮನು, ಪ್ರತಿ ದೇಹಿಯು ಈ ದೇಹದೊಳಗೆ ಇದ್ದುಕೊಂಡು ಈ ಗುಣಗಳನ್ನು ಅಧಿಕ ಮಾಡಿಕೊಳ್ಳುತ್ತಾ ತಮೋಗುಣದಿಂದ ರಾಜಸಿಕ ಗುಣವನ್ನು, ರಾಜಸಿಕ ಗುಣದಿಂದ ಸತ್ವಗುಣವನ್ನು ಹೊಂದುವುದರ ಮೂಲಕವಾಗಿ ಸತ್ವಗುಣಾಧಿಕ್ಯನಾದ ಮೇಲೆ ಗುಣತ್ರಯವನ್ನು ದಾಟಿಕೊಂಡು ಅತೀತನಾಗಿ ಪರಮಾತ್ಮನಲ್ಲಿ ಬ್ರಹ್ಮನಿಷ್ಠ ಬ್ರಹ್ಮಪರಾಯಣನಾಗಿದ್ದು ಬಿಡುತ್ತಾನೆ, ಆತ್ಮಾರಾಮನಾಗಿದ್ದು ಬಿಡುತ್ತಾನೆ. ಅಂತಹ ವ್ಯಕ್ತಿಯು ಅಮೃತತ್ವವನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ಈ ಶ್ಲೋಕಗಳಲ್ಲಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಈ ಗುಣಗಳ ಮಹಿಮೆಯನ್ನು ಸಾಧನೆ ಮಾಡಲು ಸಾಧ್ಯವಾಗದಿದ್ದರೆ ಪರಮಾತ್ಮನೇ ಒಂದು ದಾರಿಯನ್ನು ತೋರಿಸಿಕೊಡುತ್ತಾನೆ. ಯೋಃ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ. ಇವುಗಳನ್ನು ಪ್ರಾಕೃತಿಕವಾಗಿ ನನ್ನ ಕೈಯಲ್ಲಿ ದಾಟಕ್ಕಾಗಲ್ಲಪ್ಪ, ಮೂರೂ ಗುಣಗಳು ಅತ್ಯಂತ ಪ್ರಬಲವಾದದ್ದು, ನನ್ನನ್ನು ಕಟ್ಟಿ ಹಾಕ್ತಾ ಇದೆ ಈ ದೇಹಕ್ಕೆ, ಆ ಕಾರಣದಿಂದ ನಾನು ಹೇಗಪ್ಪ ಗೆಲ್ಲೋದು ಇದನ್ನು, ಕೃಷ್ಣ ದಾರಿ ತೋರಿಸು ಅನ್ನೋದಾದರೆ ಅಂಥ ಒಂದು ಸ್ಥಿತಪ್ರಜ್ಞನ ಸ್ಥಿತಿಯನ್ನು ತಲುಪುವುದಕ್ಕೆ ನಾನು ಸಹಾಯ ಮಾಡ್ತೀನಪ್ಪ. ಆದರೆ ಒಂದೇ ಒಂದು ಷರತ್ತು, ಕಂಡೀಷನ್, ಅವ್ಯಭಿಚಾರವಾದ ಭಕ್ತಿಯನ್ನು ನನ್ನಲ್ಲಿ ನೀನು ಮಾಡಬೇಕು. ಹಾಗೆ ಮಾಡುವುದಾದರೆ ನಾನು ನಿನಗೆ ಅತೀತನಾಗುವಂತೆ ನೋಡಿಕೊಳ್ಳುತ್ತೇನೆ, ಗುಣಗಳಿಗೆ ಅತೀತನಾಗಿ ನೀನು ಇರಬಹುದು, ಆ ರೀತಿ ನನ್ನ ಸಹಾಯ ನಿನಗೆ ಇರುತ್ತದೆ ಎಂಬುದಾಗಿ ಅಭಯವಾಕ್ಯವನ್ನು ಪರಮಾತ್ಮನು ಈ ಅಧ್ಯಾಯದ ಕೊನೆಯಲ್ಲಿ ಕೊಡುತ್ತಲಿದ್ದಾನೆ. ಅಂದರೆ ಯೋಗಿಯಾಗಲು ಸಾಧ್ಯವಾಗದಿದ್ದರೆ ಧ್ಯಾನ ಯೋಗದಿಂದ ನನ್ನನ್ನು ಹೊಂದು, ಅದೂ ಸಾಧ್ಯವಾಗದಿದ್ದರೆ ದೇಹವನ್ನು ಬಿಡುವ ಸಮಯದಲ್ಲಿ ನನ್ನ ಸ್ಮರಣೆಯಿಂದ ಬಿಡುವುದಾದರೆ ನನ್ನನ್ನೇ ಹೊಂದುವೆ, ಅದೂ ಆಗದಿದ್ದರೆ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಳ್ಳಬಹುದು. ಅದೂ ಆಗದಿದ್ದಾಗ ಇಲ್ಲಿ ಪರಮಾತ್ಮನು ಮತ್ತೆ 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 ಅಭಯವಾಕ್ಯಗಳನ್ನು ಕೊಡುತ್ತಿದ್ದಾನೆ. ಎಲ್ಲ ಸ್ತರದ ಜನಗಳಿಗೂ ತಾನು ಹೇಗೆ ಲಭ್ಯವೆಂಬುದನ್ನು ತೋರ್ಪಡಿಸಿಕೊಳ್ಳುತ್ತಿದ್ದಾನೆ. ಈ ರೀತಿ ದೇವದೇವನು ತನ್ನ ವ್ಯವಸ್ಥೆಯನ್ನಾಗಲಿ, ವ್ಯವಸ್ಥೆಯಲ್ಲಿರುವಂತಹ ಕ್ರಮಗಳನ್ನಾಗಲಿ ಯಾವ ಶಾಸ್ತ್ರದಲ್ಲಿಯೂ ಯಾವ ಧರ್ಮ ಗ್ರಂಥಗಳಲ್ಲಿಯೂ ತಿಳಿಸಿಕೊಟ್ಟಿಲ್ಲ. ಗೀತೆ ಆ ಒಂದು ಕಾರಣದಿಂದ ವಿಶಿಷ್ಟವಾದಂತಹ ಒಂದು
ಜ್ಞಾನ. ಈ ಜ್ಞಾನದ ಆಧಾರದಿಂದ ಋಷಿಮುನಿಗಳು ಸಾಧರ್ಮ್ಯವನ್ನೇ ಹೊಂದಿ ಮುಕ್ತಿಯನ್ನು ಪಡೆದರು ಎಂಬುದಾಗಿ ಈ ಅಧ್ಯಾಯದ ಆದಿಯಲ್ಲಿ ಪರಮಾತ್ಮನು ತಿಳಿಸುತ್ತಾನೆ. ಮತ್ತೆ ಅಂತ್ಯದಲ್ಲಿಯೂ ಅಧ್ಯಾಯದ ಕೊನೆಯಲ್ಲಿಯೂ ಅವ್ಯಭಿಚಾರವಾದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಳ್ಳಬಹುದು ಎಂಬುದಾಗಿ ಹೇಳುತ್ತಾನೆ. ಏನಪ್ಪ ಅವ್ಯಭಿಚಾರ ಭಕ್ತಿ ಎಂದರೆ? ಅವನನ್ನೇ ಏಕನನ್ನಾಗಿ ನೋಡುತ್ತಾ ಸರ್ವ ಜಗತ್ತಿನಲ್ಲಿರುವಂತಹ ಸಕಲ ಜೀವಾತ್ಮಗಳು, ಪ್ರಾಣಿಗಳು ಎಲ್ಲದರಲ್ಲಿಯೂ ಅವನನ್ನೇ ಕಾಣುತ್ತಾ, ಅವನ ಭಾವದಲ್ಲಿಯೇ ಬದುಕುತ್ತಾ, ಅವನ ಭಾವವನ್ನೇ ಭಜಿಸುತ್ತಾ, ಅವನನ್ನೇ ನೆನೆಯುತ್ತಾ, ಅವನಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುವಂತಹ ಸ್ಥಿತಿಗೆ ಯಾವನು ತಲುಪುತ್ತಾನೆಯೋ ಅಂತಹವನು ಅವ್ಯಭಿಚಾರ ಭಕ್ತಿಯನ್ನು ಮಾಡುತ್ತಾನೆ ಎಂಬುದಾಗಿ. ಇಂತಹ ಭಕ್ತಿಯಿಂದ ಪರಮಾತ್ಮನು ಎಷ್ಟು ದೂರದಲ್ಲಿದ್ದಾಗ್ಯೂ ಅತ್ಯಂತ ಹತ್ತಿರನಾಗುವನು. ತನ್ನ ಭಕ್ತರುಗಳಿಗೆ ಪಕ್ಕದಲ್ಲಿಯೇ ನಿಂತುಕೊಂಡು ಬಿಡುವನು, ಅವರ ಜೊತೆಯಲ್ಲಿಯೇ ಇದ್ದು ಬಿಡುವನು ಎಂಬುದಾಗಿ ಪುರಂದರಾದಿ ಮಹಾಭಕ್ತರುಗಳು ಗುಣಗಾನ ಮಾಡಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಅವನು ಕುಳಿತು ಕೇಳುವ, ಕುಳಿತು ಪಾಡಿದರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ಎಂಬುದಾಗಿ ಪರಮಾತ್ಮನ ಗುಣಗಳನ್ನು ಗಾನ ಮಾಡುವುದರಿಂದ ಅವ್ಯಭಿಚಾರಿ ಭಕ್ತಿಯ ಪ್ರಯೋಜನವೇನೆಂಬುದು ತಿಳಿದು ಬರುತ್ತದೆ. ಪರಮಾತ್ಮನು ಆ ಅಭಯವನ್ನೇ ಕೊಡುತ್ತಲಿದ್ದಾನೆ. ಮೂರೂ ಗುಣಗಳನ್ನು ದಾಟುವುದಕ್ಕೆ ಅವನ ಸಹಾಯ ಎಲ್ಲ ಜೀವಿಗಳಿಗೂ ಲಭ್ಯ ಎಂಬುದಾಗಿ ಗುಣತ್ರಯ ವಿಭಾಗ ಯೋಗದಲ್ಲಿ ನಾವು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಪರಮಾತ್ಮನು ಇನ್ನೇನು ತಿಳಿಸುತ್ತಾನೆಂಬುದನ್ನು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.